ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನೋಡಿ ನಾನು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸ್ವೀಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಾಗಿ ಬೇಕ್ರಿ ಸ್ಟೈಲಲ್ಲಿ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ. ತುಂಬ ಈಸಿಯಾಗಿ ಮೂರು ಸಾಮಾನ್ಲಿಂದ ಮಾಡ್ಕೋಬೋದು. ಬೇಗನೂ ಆಗುತ್ತೆ ಫ್ರೆಂಡ್ಸ್. ಗ್ಯಾಸ್ ಆನ್ ಮಾಡೋದು ಇಲ್ಲ, ಹಾಗೇ ಮಾಡ್ಕೋಬೋದು. ನೋಡಿ ಹೇಗೆ ಮಾಡೋದೆಂದು ನೋಡೋಣ. ತುಂಬ ಆಗಿ ಮಾಡ್ಬೋದು. ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬಟ್ಟಲು ಸಕ್ಕರೆ ಹಾಕೋತಾ ಇದ್ದೀನಿ. ಇವಾಗ ಪೌಡ್ರ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ತೊಗೊಂಡು ಅದಕ್ಕೆ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರುವ ಸಕ್ಕರೆ ಹಾಕೋತಾ ಇದ್ದೀನಿ, ಪೌಡ್ರ್ ಹಾಕೋತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ. ನೋಡಿ ಇವಾಗ ಸಕ್ಕರೆ 1 ಕಪ್ ಹಾಕೊಂಡನಲ್ಲ ನಾನು. ಇವಾಗ 1 ಕಪ್ಪು ಇದು ಹಾಲಿನ ಪೌಡ್ರ್ ತೊಗೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹಾಲಿನ ಪೌಡ್ರ್ ತೊಗೊಂಡು ಇವಾಗ ಮತ್ತೆ ನಾನು ಮಿಕ್ಸಿ ಜಾರ್ ತೊಗೊಂಡು ಒಣ ಕೊಬ್ಬರಿ ಸಿಗುತ್ತಲ್ಲ, ಅಂಗಡಿಯಲ್ಲೆಲ್ಲ ಒಣ ಕೊಬ್ಬರಿ ಸಿಗುತ್ತಲ್ಲ, ಅದು ತೊಗೊಂಡು ಮತ್ತೆ ಇವಾಗ ನೋಡಿ 1 ಕಪ್ ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿ ಪೌಡ್ರ್ ಮಾಡ್ಕೋಬೇಕು, ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕು. ನಾವು ನೈಸಾಗಿ ರುಬ್ಕೋಬೇಕು. ಇವಾಗ ನೋಡಿ ರುಬ್ಕೊಂಡೆಲ್ಲ ಆದಮೇಲೆ ಒಂದರಲ್ಲಿ ಹಾಕಿ ನೋಡಿ ಇವಾಗ ಫ್ರೆಂಡ್ಸ್ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೋತೀನಿ ನಾನು. ಇವಾಗ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಬೇಗ ಆಗುತ್ತೆ. ಮೂರೇ ಸಾಮಾನಿಂದ ಮಾಡ್ಕೋಬೋದು. ತುಂಬ ಟೇಸ್ಟು ಆಗುತ್ತೆ. ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ಲ, ಆ ಥರ ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಸ್ವಲ್ಪ ಇದು ಹಾಕೋಬೇಕು, ಏನಂತೀರ, ಹಾಲು ಹಾಕೋಬೇಕು. ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಒಂದೊಂದು ಸ್ಪೂನು ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ಫ್ರೆಂಡ್ಸ್. ಒಮ್ಮೆ ಹಾಕೋಬಾರ್ದು, ಅಷ್ಟು ಒಮ್ಮೆ ಹಾಕ್ಕೊಂಡ್ರೆ ಮತ್ತೆ ಅಳಸಾಗುತ್ತೆ ನೋಡಿ ಹಿಟ್ಟು. ಇವಾಗ ನೋಡಿ ನಾನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. ನೋಡಿ ಸಕ್ಕರೆ ಇದೆಯಲ್ಲ, ಅದಕ್ಕೆ ನೀರು ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾಲು ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಹಾಲು ಹಾಕಿ ಕಲಿಸ್ಕೋತಾ ಇದ್ದೀನಿ ನೋಡಿ ನಾನು. ತುಂಬ ಚೆನ್ನಾಗಿ, ಯಾಕಂದರೆ ಸಕ್ಕರೆ ಇರುತ್ತಲ್ಲ ಅದಕ್ಕೆ ನೀರು ಬಿಡುತ್ತೆ ಅಂತ ಸ್ವಲ್ಪ ಹಾಕಿ ಕಲಿಸ್ಕೊಂಡೆ. ಇವಾಗ ನೋಡಿ ರೆಡಿಯಾಗಿದೆ. 2 ಭಾಗ ಮಾಡ್ತೀನಿ. ಒಂದು ಭಾಗ ವೈಟ್ ಹಾಗೆ ಹಿಟ್ಟಿಡ್ತೀನಿ. ಇನ್ನೊಂದು ಭಾಗ ಸ್ವಲ್ಪ ತೊಗೊಂಡಿದ್ದೀನಲ್ಲ ಹಿಟ್ಟು, ಇನ್ನು ಅರ್ಧ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ನಾನು ಫುಡ್ ಕಲರ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಫುಡ್ ಕಲರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟು ಬರುತ್ತೆ. ಬೇಕ್ರಿಗಳೆಲ್ಲ ಹೋಗಿ ಈ ಥರ ಸ್ವೀಟ್ ಕೇಳಿದ್ರೆ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ಮನೆಯಲ್ಲಾದರೆ 100 ರೂಪೀಸಲ್ಲಿ ಆಗಿ ಹೋಗುತ್ತೆ. ಏನು ಸಕ್ಕರೆನೂ ಮನೆಗಿರುತ್ತೆ, ಮತ್ತು ಒಣ ಕೊಬ್ಬರಿ ಮತ್ತು ಹಾಲಿನ ಪೌಡ್ರು ಹೊರಗಡೆಯಿಂದ ತಂದರೂ ಒಂದು 100 ರೂಪೀಸಲ್ಲೇ ಆಗುತ್ತೆ ನೋಡಿ. ಇವಾಗ ನಾನು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. 2 ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಬನ್ನಿ ಹೇಗೆ ಮಾಡೋದೆಂದು ನೋಡೋಣ. ನೋಡಿ ಇವಾಗ ನಾನು ಹಿಟ್ಟು ತೊಗೋತಾ ಇದ್ದೀನಿ. ವೈಟ್ ಹಿಟ್ಟು ತೊಗೋತೀನಿ ಫಸ್ಟು. ವೈಟ್ ಹಿಟ್ಟು ತೊಗೊಂಡು ಇವಾಗ ಉಳ್ಳೆ ಮಾಡ್ಕೊತಾ ಇದ್ದೀನಿ ನೋಡಿ. ಉಳ್ಳೆ ಮಾಡಿಕೊಂಡು ಚಪಾತಿ ಲಟ್ಟಿಸ್ತೀವಲ್ಲ, ಆ ಥರ ಲಟ್ಟಿಸ್ಬೇಕು. ನಾವು ಗೋಧಿ ಹಿಟ್ಟು ಅದು ಹಾಕ್ಕೊಂಡು ಇದು ಮಾಡ್ಕೊತೀವಲ್ಲ, ಇವತ್ತು ಗೋಧಿ ಹಿಟ್ಟು ಹಾಕೋಬಾರ್ದು. ಇದು ನನ್ನ ಕೊಬ್ಬರಿ ಇದೆಯಲ್ಲ, ಕೊಬ್ಬರಿ ತುರಿನೇ ಹಾಕೋತಾ ಇದ್ದೀನಿ ನೋಡಿ. ಕೆಳಗಡೆ ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಕಡಿಗೆಲ್ಲ ಬಿರುಕು ಬಿಟ್ಟಂಗೆ ಆಗುತ್ತೆ, ಏನಾಗಲ್ಲ. ತುಂಬ ಗಟ್ಟಿ ಇರುತ್ತಲ್ಲ ಹಿಟ್ಟು, ಅದಕ್ಕೆ ಆ ಥರ ಆಗುತ್ತೆ. ಚೆನ್ನಾಗೇ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ ನೋಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಇಷ್ಟಪಡ್ತೀರ. ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಬೇಕ್ರಿಗಳೆಲ್ಲ ಹೋಗಿ ಇದು ಯಾವ ಥರ ಮಾಡಿದ್ದಾರೆ ಅನ್ಕೋತಾ ಇರ್ತೀವಿ. ನೋಡಿ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ತುಂಬ ಈಸಿ. ಆದರೆ ಬೇಕ್ರಿಯಲ್ಲೆಲ್ಲ ಹೋಗಿ ತೊಗೊಂಡು ಬರಬೇಕಂದ್ರೆ ತುಂಬ ಕಾಸ್ಟ್ಲಿ ಕೊಡ್ತಾರೆ ಅದು ಸ್ವೀಟು. ನೋಡಿ ಈ ಥರ ಮಾಡಿಕೊಂಡು ನೋಡಿ ಈ ಥರ ನಾನು ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಪ್ಪನಾದರೂ ಮಾಡ್ಕೋಬೋದು ನೀವು, ಆದರೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಾಡಿಕೊಂಡು ಇದು ಒಂದು ತಾಟ್ನಲ್ಲಿ ಇಟ್ಟೆ ನಾನು. ಅದು ಒಂದು ತಾಟ್ನಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಮತ್ತೆ ಕಲರ್ದು ಸ್ವಲ್ಪ ಕೊಬ್ಬರಿ ಕೆಳಗಡೆ ಹಾಕಿ ಮತ್ತೆ ಕಲರ್ದು ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಡಿಸೈನು ನೋಡೋಕ್ಕೆಲ್ಲ ಚೆನ್ನಾಗಿರುತ್ತಲ್ಲ, ಅದಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಒಂದ್ಸರಿ ಈಸಿಯಾಗಿ, ತುಂಬ ಈಸಿ, ಬೇಗನೆ ಮಾಡ್ಕೋಬೋದು. ಗ್ಯಾಸ್ ಆನ್ ಮಾಡೋದು ಬೇಕಾಗಿಲ್ಲ ನಮಗೆ. ಗ್ಯಾಸ್ ಆನ್ ಮಾಡಿ ಇದು ಇಲ್ಲ, ಹಾಗೇ ರೆಡಿ ಆಗುತ್ತೆ. ಅಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ. ಇವಾಗ ನಾನು ವೈಟ್ ತೊಗೊಂಡು
ವೈಟ್ ಮಾಡಿಟ್ಟಿದ್ದೀನಲ್ಲ ಅದು ತೊಗೊಂಡಿದ್ದೀನಿ. ತೊಗೊಂಡು ಅದರ ಮೇಲೆ ಕಲರ್ ಹಾಕಿರೋ ಸ್ವೀಟ್ ಹಾಕ್ತಾಯಿದ್ದೀನಿ ನೋಡಿ. ಕಲರ್ ತೊಗೊಂಡು ಈಗ ರೋಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಮೇನ್ ಮುಖ್ಯ. ತುಂಬ ಚೆನ್ನಾಗಿ ರೋಲ್ ಮಾಡ್ಕೋಬೇಕು. ಒಂದೊಂದು ತೊಲಿ ಬಿರುಕು ಬಿಡ್ತಾ ಇರುತ್ತೆ. ಅದೆಲ್ಲ ಪ್ಯಾಕ್ ಮಾಡಿಕೊಂಡು ರೋಲ್ ಮಾಡ್ಕೋತಾ ಹೋಗಬೇಕು ನೋಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೋಡಿ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ನೋಡಿ ನಾನು ರೋಲ್ ಮಾಡ್ಕೋತಾ ಇದ್ದೀನಿ ನೋಡಿ. ಎಲ್ಲೂ ಬಿರುಕು ಬಿಡಲ್ದಂಗೆ ಮಾಡ್ಕೋತಾ ಹೋಗಬೇಕು. ತುಂಬ ಚೆನ್ನಾಗಿ ಮಾಡ್ಕೋಬೇಕು ನೋಡಿ ರೋಲ್. ನೋಡಿ ಇವಾಗ ನಾನು ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು ಚೆನ್ನಾಗಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನೋಡೋಕ್ಕೂ ಅಷ್ಟು ಚೆನ್ನಾಗಿರುತ್ತೆ. ನಾವು ಹೊರಗಡೆಯಿಂದ ಹೋಗಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಕಮ್ಮಿ ಖರ್ಚದಲ್ಲಿ ನಾವು ಮಾಡ್ಕೋಬೋದು. ತುಂಬ ಟೇಸ್ಟ್ ಆಗುತ್ತೆ. ಮನೆಯಲ್ಲಿ ಎಲ್ಲರೂ ತಿನ್ಬೋದು ನೋಡಿ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ನೋಡಿ. ಒಂದು ಮನೇಲಿ ಪ್ಲಾಸ್ಟಿಕ್ ಕವರ್ ಇದ್ದರೆ ಪ್ಲಾಸ್ಟಿಕ್ ಕವರ್ ತೊಗೊಂಡು ಈ ಥರ ನೋಡಿ ರೋಲ್ ಮಾಡ್ಕೋತಾ ಹೋಗಬೇಕು ನೋಡಿ. ರೋಲ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಮಾಡ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ. ಈಸಿನೂ. ಯಾರಿಗೆ ಮಾಡೋಕ್ಕೆ ಬರಲ್ಲ ಅಂದರೂ ಮಾಡ್ಕೋಬೋದು. ಅಷ್ಟು ಈಸಿ. ಮೊದಲನೇ ಸರಿ ಮಾಡ್ಕೋತಾ ಇದ್ದರೂ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ರೌಂಡಾಗಿ ಮಾಡಿ 1 ಅವರ್ ಫ್ರಿಜ್ಜಲ್ಲಿ ಸೆಟ್ ಆಗಲು ಬಿಡಬೇಕಿದು. 1 ಅವರ್ ಈ ಥರನೇ ರೌಂಡಾಗಿ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ನೋಡಿ. 1 ಅವರ್ ಬಿಡಬೇಕು ಫ್ರೆಂಡ್ಸ್. ನೋಡಿ ನಾನು 1 ಅವರ್ ಆದಮೇಲೆ ತೆಗೆದಿದ್ದೀನಿ ನೋಡಿ. ಇದು ಎಲ್ಲ ಸೆಟ್ ಆಗಿದೆ ನೋಡಿ. ಕರೆಕ್ಟಾಗಿ ಎಲ್ಲ ಇದು ಆಗಿದೆ. ಇವಾಗ ನಾನು ಚಾಕುಲಿಂದ ಕಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಸೆಟ್ ಆಗಿದೆ. ಎಲ್ಲ ಚೆನ್ನಾಗಾಗಿದೆ ನೋಡಿ. ಸ್ವೀಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗೆ ಮಾಡಿದ್ದೀನಿ ಅಂತ ನೋಡಿ. ಫೈನಲ್ ರಿಸಲ್ಟ್ ನಾನು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಪೂರಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.